ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. 77ನೇ ಗಣರಾಜ್ಯೋತ್ಸವದ ಕರ್ತವ್ಯ ಪಥದಲ್ಲಿ ಈ ಬಾರಿ ಒಂದು ವಿಶಿಷ್ಟ ದೃಶ್ಯ ದೇಶದ ಗಮನ ಸೆಳೆಯಿತು. ಅದು ಯಾವುದೇ ಕ್ಷಿಪಣಿ, ಯುದ್ಧ ವಾಹನ ಅಥವಾ ಸೈನಿಕರ ತುಕಡಿಯಲ್ಲ. ಕರ್ನಾಟಕದ ಹೆಮ್ಮೆ ಬಾಗಲಕೋಟೆ ಜಿಲ್ಲೆ ಮುಧೋಳ ತಳಿ ಶ್ವಾನ ರಾಜಗಾಂಭೀರ್ಯದ ಹೆಜ್ಜೆಗಳೊಂದಿಗೆ ಪೆರೇಡ್ನಲ್ಲಿ ಭಾಗವಹಿಸಿದ್ದು. ಗರ್ವ, ಶಿಸ್ತು ಮತ್ತು ಆತ್ಮವಿಶ್ವಾಸದಿಂದ ನಡೆದಂಥ ಈ 4 ಕಾಲಿನ ಯೋಧ ಅನೇಕ ಹೆಂಗಳೆಯರಷ್ಟೇ ಅಲ್ಲ, ದೇಶದ ಕೋಟಿ ಕೋಟಿ ನಾಗರಿಕರ ಹೃದಯವನ್ನ ಕೂಡ ಗೆದ್ದಿತ್ತು. ಈ ಕುರಿತು ವಿವರವಾಗಿ ಸ್ಟೋರಿಯೊಂದನ್ನು ನೋಡೋಣ ಬನ್ನಿ. ದೆಹಲಿಯ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಕರ್ನಾಟಕದ ಹೆಮ್ಮೆ, ಹೆಂಗೆಳೆಯರ ಹೃದಯ ಗೆದ್ದ ಮೋಸ್ಟ್ ಹ್ಯಾಂಡ್ಸಮ್ ಯೋಧ. ಪೆರೇಡ್ನಲ್ಲಿ ಈ ಬಾರಿ ಹಲವು ಪ್ರಾಣಿಗಳು ಮೊದಲ ಬಾರಿಗೆ ಹೆಜ್ಜೆಯನ್ನ ಹಾಕಿತ್ತು. ಜನ್ಸ್ಕಾರ್ ಕುದುರೆ, ಅಪರೂಪದ ಬ್ಯಾಕ್ಟ್ರಿಯನ್ ಒಂಟೆ ಸೇರಿದಂತೆ ವಿವಿಧ ತಳಿಯ ಪ್ರಾಣಿಗಳು ಕರ್ತವ್ಯ ಪಥದಲ್ಲಿ ರಾಜಗಾಂಭೀರ್ಯದ ಹೆಜ್ಜೆಯನ್ನ ಹಾಕಿ ಮೆರೆದವು. ಆದರೆ ಅವುಗಳ ಮಧ್ಯೆ ಸ್ಲಿಮ್ ದೇಹ, ಉದ್ದ ಕಾಲುಗಳು, ತೀಕ್ಷ್ಣ ದೃಷ್ಟಿ ಮತ್ತು ಆತ್ಮವಿಶ್ವಾಸದ ನಡೆಯೊಂದಿಗೆ ಸಾಗಿದ ಮುಧೋಳ ಶ್ವಾನ ಎಲ್ಲರ ಗಮನವನ್ನ ಸೆಳೆಯಿತು. ಈ ಬಾರಿ ಪ್ರಥಮ ಬಾರಿಗೆ ಕರ್ನಾಟಕದ ಮುಧೋಳ ಶ್ವಾನಗಳು ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ಪಾಲ್ಗೊಂಡಿರುವಂತದ್ದು ಐತಿಹಾಸಿಕ ಕ್ಷಣ. ಇದು ಕೇವಲ ಒಂದು ಶ್ವಾನದ ಭಾಗವಹಿಸುವಿಕೆ ಅಲ್ಲ, ಕರ್ನಾಟಕದ ಸಂಸ್ಕೃತಿ, ಪರಂಪರೆ ಮತ್ತು ಶೌರ್ಯದ ಪ್ರತಿನಿಧಿತ್ವ ಅಂತ ಹೇಳಬಹುದು. ಮುಧೋಳ ಶ್ವಾನದ ತಳಿ ದೇಶದಾದ್ಯಂತ ಅಪರೂಪ ಹಾಗೂ ವಿಶಿಷ್ಟವಾದದ್ದು. ಅದರ ಹಿಂದಿನ ಇತಿಹಾಸ ಕೂಡ ರೋಚಕವಾಗಿದೆ. ಮುಧೋಳ ಶ್ವಾನಕ್ಕೆ ದೀರ್ಘ ಮತ್ತು ಘನವಾದ ಇತಿಹಾಸ ಇದೆ. ಈ ತಳಿಯ ಮೂಲ ಏಷ್ಯಾದಿಂದ ಬಂದಿದೆ ಅಂತ ಹೇಳಲಾಗಿದೆ. ಕಾಲಕ್ರಮೇಣ ಇದು ಭಾರತದ ನೆಲಕ್ಕೆ ಹೊಂದಿಕೊಂಡು ಭಾರತದ ಅತ್ಯಂತ ಹಳೆಯ ಮತ್ತು ಪ್ರತಿಷ್ಠಿತ ಬೇಟೆ ಶ್ವಾನ ತಳಿಗಳಲ್ಲಿ ಒಂದಾಗಿ ಬೆಳೀತು. 20ನೇ ಶತಮಾನದಲ್ಲಿ ಮುಧೋಳ ಸಂಸ್ಥಾನದ ಅರಸರಾದ ಮಾಲೋಜಿರಾವ್ ಘೋರ್ಪಡೆ ಅವರು ಈ ತಳಿಗೆ ಆಶ್ರಯವನ್ನ ನೀಡಿ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪಡಿಸಿದ್ರು ಅನ್ನುವಂಥ ಉಲ್ಲೇಖ ಇದೆ. ಇತಿಹಾಸದ ಪುಟಗಳನ್ನ ತಿರುಚಿ ನೋಡಿದ್ರೆ ಛತ್ರಪತಿ ಶಿವಾಜಿ ಮಹಾರಾಜರು ಈ ತಳಿ ಶ್ವಾನಗಳನ್ನ ಬಳಸ್ತಾ ಇದ್ರು ಅನ್ನುವಂತ ಮಾಹಿತಿ ಕೂಡ ಇದೆ. ಶತ್ರುಗಳ ಚಲನವಲನ ಗಮನಿಸೋದಕ್ಕೆ, ಗಡಿ ಕಾವಲು ಮತ್ತು ಬೇಟೆ ಕಾರ್ಯಗಳಲ್ಲಿ ಈ ಶ್ವಾನಗಳ ವೇಗ ಮತ್ತು ಚುರುಕುತನ ಬಹಳನೇ ಸಹಾಯ ಆಗತ್ತೆ ಅಂತ ಹೇಳಲಾಗಿದೆ. ಇದೇ ಕಾರಣಕ್ಕೆ ಮುಧೋಳ ಶ್ವಾನಕ್ಕೆ ಐತಿಹಾಸಿಕ ಗೌರವ ಕೂಡ ಇದೆ. ಇವುಗಳನ್ನ ಕ್ಯಾರಾವ್ಯಾನ್ ಹೌಂಡ್ ಅಂತ ಕರೆಯೋದಕ್ಕೂ ಕೂಡ ಒಂದು ಹಿನ್ನೆಲೆ ಇದೆ. ಹಿಂದೆ ವ್ಯಾಪಾರಿಗಳು ದೂರದ ಮಾರ್ಗದಲ್ಲಿ ಸಾಗುವಾಗ ತಮಗೆ ರಕ್ಷಣೆ ಕೊಡೋದಕ್ಕೆ ಈ ಶ್ವಾನಗಳನ್ನ ಬಳಸ್ತಾ ಇದ್ರು. ವ್ಯಾಪಾರಿಗಳ ಬೆಂಗಾವಲು ಪಡೆಗಳಲ್ಲಿ ಸದಾ ಜಾಗೃತವಾಗಿ ಸಾಕ್ತಾ ಇದ್ದಂತಹ ಕಾರಣ ಈ ಒಂದು ಹೆಸರು ಸಾಕಷ್ಟು ಪ್ರಸಿದ್ಧವಾಗಿದೆ. ಮುಧೋಳ ಕ್ಯಾರಾವ್ಯಾನ್ ಹೌಂಡ್ ಭಾರತೀಯ ಸೇನೆಗೆ ಸೇರ್ಪಡೆಯಾಗುವುದಕ್ಕೂ ಸ್ಪಷ್ಟ ಕಾರಣಗಳಿದೆ. ಅಸಾಧಾರಣ ವೇಗ ಮತ್ತು ಚುರುಕುತನ ಇದರ ಪ್ರಮುಖ ಶಕ್ತಿ. ಒಂದು ಕಾರ್ಯವನ್ನ ಜರ್ಮನ್ ಶೆಫರ್ಡ್ 90 ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸಿದ್ರೆ ಮುಧೋಳ ಹೌಂಡ್ ಅದನ್ನ ಕೇವಲ 40 ಸೆಕೆಂಡ್ಗಳಲ್ಲಿ ಮುಗಿಸುವಂತ ಸಾಮರ್ಥ್ಯ ಹೊಂದಿದೆ. ಇವು ಸೈಟ್ ಹೌಂಡ್ ವರ್ಗಕ್ಕೆ ಸೇರಿದ್ದು ತೀಕ್ಷ್ಣ ದೃಷ್ಟಿಯಿಂದ ದೂರದಲ್ಲೇ ಶತ್ರು ಮತ್ತು ಸಂಶಯಾತ್ಮಕ ಚಲನೆ ಅಥವಾ ಸ್ಫೋಟಕಗಳನ್ನ ಗುರುತಿಸುತ್ತೆ. ಗಡಿ ಕಣ್ಗಾವಲು, ಸ್ಫೋಟಕ ಪತ್ತೆ, ಕಾಲ್ದಳದ ಗಸ್ತು, ಶತ್ರುಗಳ ನಿಗಾ ಇಡುವಂತಹ ವಿಶೇಷ ಕಾರ್ಯಗಳಲ್ಲಿ ಇವುಗಳನ್ನ ಬಳಸಲಾಗುತ್ತೆ. ಇಂದು ಮುಧೋಳ ಶ್ವಾನಗಳು ಭಾರತೀಯ ಸೇನೆ ಮಾತ್ರವಲ್ಲದೆ BSF ಮತ್ತು SPG ನಂತಹ ಗಣ್ಯ ಪಡೆಗಳಲ್ಲೂ ಕೂಡ ಸೇವೆಯನ್ನ ಸಲ್ಲಿಸುತ್ತೆ. ಇದು ಮೇಕ್ ಇನ್ ಇಂಡಿಯಾ ಮತ್ತು ರಕ್ಷಣಾ ಕ್ಷೇತ್ರದಲ್ಲಿ ಸ್ವಾವಲಂಬನೆ ಸಾಧಿಸುವಂತಹ ಭಾರತದ ಸಂಕಲ್ಪದ ಜೀವಂತ ಉದಾಹರಣೆಯಾಗಿದೆ. ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ಈ ರೀತಿಯಾದಂತಹ ಹಲವಾರು ಮಾಹಿತಿಗಳಿಗಾಗಿ ಈಗಲೇ ಎನ್ಸಿಐಬಿ ಟೈಮ್ಸ್ ಮೀಡಿಯಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.